ಹೆಸರು? ವಿನಯ್ ಪಾಟೀಲ್, ಜಿಲ್ಲಾ ಕಾಂಗ್ರೆಸ್ ವಕ್ತಾರರು, ಹಾವೇರಿ. ಸರ್, ಈಗ ಇಂಡಿಯಾ ಪಾಕಿಸ್ತಾನ ಯುದ್ಧ ಆಗ್ತಾ ಇದೆ, ಆಗೋ ಸಂಭವ ಇದೆ. ಆಗ್ಬೇಕಂತೀರೋ ಬೇಡ ಅಂತೀರೋ? ಅಲ್ಲ, ಈಗ ಕೇಂದ್ರ ಸರ್ಕಾರದಲ್ಲಿ ಏನು ಸರ್ವಪಕ್ಷಗಳ ನಿಯೋಗದ ಸಭೆಯನ್ನು ಪ್ರಧಾನಮಂತ್ರಿಗಳು ಕರೆದಿದಾಗ ನಮ್ಮ ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿಯವರು ಕೂಡ ಕೇಂದ್ರ ಸರ್ಕಾರ ದೇಶದ ಭದ್ರತೆ ವಿಷಯದಲ್ಲಿ ಯಾವುದೇ ನಿರ್ಧಾರ ತಗೊಂಡ್ರೂ ಕೂಡ ನಾವು ನಮ್ಮ ಪಕ್ಷ ಯಾವಾಗಲೂ ಕೇಂದ್ರ ಸರ್ಕಾರದ ಜೊತೆಗಿರುತ್ತೆ ಅನ್ನೋ ನಿರ್ಧಾರವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಏನು ನಮ್ಮ ಸಹೋದರರು ಏನು ಭಯೋತ್ಪಾದಕ ದಾಳಿಗೆ ಬಲಿಯಾಗಿದ್ದಾರೆ, ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ಏನು ಇಂಡಿಯಾದ ಭಾರತೀಯ ಸೈನ್ಯ ಪಾಕಿಸ್ತಾನಕ್ಕೆ ಏನು ಬೆಂಬಲಿತವಾದಂಥ ಭಯೋತ್ಪಾದಕರಿಗೆ ತಕ್ಕ ಪಾಠವನ್ನು ಕಲಿಸಬೇಕು ಅಂದರೆ ಯುದ್ಧ ಆಗಲೇಬೇಕು ಅಂತೇಳಿ ನನ್ನ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದೇನೆ. ಈಗ ಕದನ ವಿರಾಮ ಘೋಷಣೆ ಮಾಡಿದ್ದಾರೆ, ಆದರೂ ಮತ್ತವರು ಕ್ಯಾಟ್ಲೆ ತೆಗಿತಾ ಇದ್ದಾರೆ ಪಾಕಿಸ್ತಾನದವ್ರ ಮೇಲೆ. ಅದಕ್ಕೆ ಹೇಗೆ ಉತ್ತರ ಕೊಡಬೇಕಂತಾರೆ? ಇಲ್ಲ, ಅದನ್ನೇ ನಮ್ಮ ಕೇಂದ್ರ ಸರ್ಕಾರದಾಗಿರ್ತಕ್ಕಂಥ ರಕ್ಷಣಾ ಸಚಿವರಾಗಿರ್ಬೋದು, ನಮ್ಮ ಭಾರತೀಯ ಸೈನ್ಯ ವಾಯುನೆಲೆ ಆಗಿರ್ಬೋದು, ನಮ್ಮ ನೌಕಾ ಸೈನ್ಯ ಆಗಿರ್ಬೋದು, ನಮ್ಮ ಆರ್ಮಿಗಳು ಆಗಿರ್ಬೋದು, ಎಲ್ಲ ರೀತಿಯಿಂದ ಸನ್ನದ್ಧರಾಗಿ ನಮ್ಮ ಭಾರತೀಯ ಸರ್ಕಾರ ಕಾರ್ಯನಿರ್ವಹಿಸ್ತಾ ಇದೆ ಈಗಾಗಲೇ. ಇದಕ್ಕೆ ತಕ್ಕ ಉತ್ತರಗಳನ್ನು ಈಗಾಗಲೇ ನಮ್ಮ ಸೈನಿಕರು ಕೊಟ್ಟಿದ್ದಾರೆ. ಇದನ್ನು ಅರ್ಥಕೊಂಡು ಪಾಕಿಸ್ತಾನದವರು ಏನು ತಮ್ಮಷ್ಟಕ್ಕೆ ತಾವು ಇದ್ದು ಯಾವುದೇ ರೀತಿ ನಮ್ಮ ದೇಶದ ಭದ್ರತೆಗೆ ತೊಂದರೆ ಆಗದೇ ರೀತಿಯೊಳಗಿದ್ದರೆ ಒಳ್ಳೆಯದು. ಇಲ್ಲ ಅಂದರೆ ಪಾಕಿಸ್ತಾನ ಸಂಪೂರ್ಣವಾಗಿ ಸರ್ವನಾಶ ಆಗ್ತಕ್ಕಂಥದ್ದು ಶತಸಿದ್ಧ. ವೀಕ್ಷಕರೇ, ಪೆಹಲ್ಗಾಮಿನಲ್ಲಿ ಈ ಹಿಂದೆ ಪಾಕಿಸ್ತಾನ ಉಗ್ರಗಾಮಿಗಳು ಭಾರತೀಯ 26 ಜನ ಹಿಂದೂಗಳ ನರಮೇಧ ಮಾಡಿದಂತಹ ಕೃತ್ಯಕ್ಕೆ ಭಾರತ ಈಗ ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ಕೊಡ್ತಿದೆ. ಅದರಲ್ಲಿ ಈಗಾಗಲೇ ಸುಮಾರು ಉಗ್ರಗಾಮಿಗಳು ಹತರಾಗಿದ್ದಾರೆ. ಈಗ ಇನ್ನೂ ಭಾಳಷ್ಟು ಉಗ್ರಗಾಮಿಗಳನ್ನು ಹತ್ಯೆ ಮಾಡಿಕೊಂಡು ಭಾರತ ಸರ್ಕಾರ ಮುಂದಾಗಿದೆ. ಅದಕ್ಕೆ ಈಗ ಅಮೇರಿಕ ಮತ್ತು ಚೀನಾ ಶಾಂತಿ ಒಪ್ಪಂದ ಅಂತ ಹೇಳ್ತಾ ಇದೆ. ಹಾಗಾಗಿ ನಮ್ಮ ರಟ್ಟಿಹಳ್ಳಿ ಗ್ರಾಮದ ಪಕ್ಕ ದೇಶ ಅಭಿಮಾನಿ ಆದಂಥ ವೀರೇಶ ಬೆಣ್ಣೆಯವರು ನಮ್ಮೊಂದಿಗಿದ್ದಾರೆ. ವೀರೇಶ್ ಅವರೇ, ಈಗ ಭಾರತ ಪಾಕಿಸ್ತಾನ ಮಧ್ಯೆ ಯುದ್ಧ ಆಗಬೇಕಂತ ಜನ ಭಾಳಷ್ಟು ಹೇಳ್ತಾ ಇದ್ದಾರೆ, ನಿಮ್ಮ ಅಭಿಪ್ರಾಯ ಏನು? ನಮ್ಮ ಅಭಿಪ್ರಾಯ ಸರ ಭಾರತ ಪಾಕಿಸ್ತಾನ ಯುದ್ಧ ಆಗ್ಬೇಕ್ರಿ. ಯಾಕಂದ್ರೆ ಎಷ್ಟೋ ವರ್ಷಗಳ ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಅವಾಗಿನ ಕಾಲದಾಗ ಈ ಥರ ಗುಂಡು ಮದ್ದುಗಳು ಆರ್ಮಿಗೆ ಬೇಕಾದಂಥ ಯಂತ್ರೋಪಗಳು ಇದ್ದಿಲ್ಲ. ಅವಾಗಿನ ಕಾಲದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ನಮ್ಮ ಸೈನಿಕರ ಸಲುವಾಗಿ ನಮ್ಮ ದೇಶದ ನಾಗರಿಕರಿಗೆ ಒಂದು ಹೊತ್ತು ಊಟ ಬಿಡ್ರಿ, ಒಂದು ಹೊತ್ತು ಊಟನ ಸೈನಿಕರಿಗೆ ನಾವು ಸಹಾಯ ಮಾಡೋಣ ಅಂಥೇಳಿ ಅವಾಗಿನ ಕಾಲದಾಗ ಹೇಳಿದಂಥ ವ್ಯಕ್ತಿ. ಈಗ ನಮ್ಮ ನರೇಂದ್ರ ಮೋದಿಯವರಿಗೆ ಯಾವುದೇ ದೇಶದ ಭಕ್ತನಾದಾಗಲಿ ನಮ್ಮ ದೇಶದಿಂದ ಅಲ್ಲಿ ಎಲ್ಲ ಸವಲತ್ತು ಕೊಟ್ಟೇವೆ ನಾವು. ಅವರಿಗೆ ಮೊಬೈಲ್ನಾಗೆ ಹೇಳೋದಾಗಲಿ, ನಾವು ಇಂಡೈರೆಕ್ಟಾಗಿ ಹೇಳೋದಾಗಲಿ, ನಮ್ಮ ದೇಶದ ಹಿಂದೂ ನಾಗರಿಕರು ಪ್ರತಿಯೊಬ್ಬರೂ ಎಲ್ಲರೂ ಯುದ್ಧ ಮಾಡ್ರಿ ಅಂತ ಹೇಳ್ತಾ ಇರೋದು. ಹಳ್ಳಿಗಳೊಂದು ಸಹಿತ ಎಲ್ಲ ಹೇಳ್ತಿದ್ದಾರೆ. ಇವರು ಯುದ್ಧ ಮಾಡೋಕ್ಕೆ ತಯಾರಿಲ್ಲ ಅಂದಮೇಲೆ ಇವಾಗ ಮಾಡಿದ್ದಾರೆ ಈಗ. ಆದರೆ ನಮಗಿನ್ನೂ ನಮ್ಗೆ ಮನಸ್ಸು ಸಂಪನ್ನವಾಗಿಲ್ಲ. ಯಾಕಂದ್ರೆ ನಮ್ಮ ದೇಶದ ಈಗ ಒಂದು ಸರಿ ಅಲ್ಲ, ಎರಡು ಸರಿ ಅಲ್ಲ, ಮುಂಬೈ ಅಟ್ಯಾಕು ಅವು ಎಲ್ಲ ನೋಡಿದಿರಿ ನೀವು, ಒಂದಲ್ಲ ಭಾಳ ಮಂದಿ ನಮ್ಮ ಹಿಂದೂಗಳು ಅವರು ಈ ಥರ ಮಾಡ್ತಾನೆ ಹೊಂಟಿದ್ದಾರೆ. ಈಗ ನೋಡಿರಿ, ಅವರು ಭಯೋತ್ಪಾದಕರ ಜೊತೆಗೆ ಆರ್ಮಿಯವರು ಅವರು ಶವಕ್ಕೆ ಇವರು ಅಂತಿಮ ಸಂಸ್ಕಾರಕ್ಕೆ ಹೋಗಾರ ಅಂತಂದ್ರೆ ಇವರು ಇನ್ನೂ ಹೆಂಗೆ ನಾವು ಈಗ ಸಾಕ್ಷಿ ಬೇಕು ಇವರಿಗೆ? ಇವಾಗ ತೋರಿಸ್ತಿದಾರೆಲ್ಲ ಇದು ಯಾಕೆ ಹೊಡಿಬಾರ? ಅವ್ರು ಹೇಳ್ತಾರೆ, ಅಮೇರಿಕದ ಅವಾಗ ಹೇಳಿದ್ರು, ಅವಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾತು ಕೇಳಿದಂಗೆ ಯುದ್ಧ ಮಾಡಿದಾರೆ ಅವರು. ಈಗ ಯಾಕೆ ರೀ ಮಾತು ಕೇಳಬೇಕು? ಅವರಿಗೆ ಪಟಾಕಿ ಸಿಡಿ ಮದ್ದುಗಳು ಅವ್ರಿಗೆ ಪಾಕಿಸ್ತಾನಿಗೆ ಇಲ್ಲ. ನಮ್ಮ ವಾಲಿ ಕಿರಾಣಿ ಒಳಗೆ ಅದಾವು. ನಾನು ಕೊಡಿಸ್ತೇನೆ ಅವರಿಗೆ ಪಟಾಕಿ ಸಿಡಿ ಮದ್ದುಗಳನ್ನು ಪಾಕಿಸ್ತಾನಕ್ಕೆ ಒಯ್ದು ಹಚ್ಚನ್ರಿ ಬೇಕಾರೆ ಅವರಿಗೆ. ನಮ್ಮಲ್ಲಿರೋ ನಮ್ಮ ಮೋದಿಯವ್ರ ಹತ್ರ ಯಾವುದೂ ಕಮ್ಮಿ ಇಲ್ಲ. ನಮ್ಮ ದೇಶ ಜನರು ಇವತ್ತು ಉಪವಾಸ ಇದ್ದವ್ರಿಗೆ ನಾವು ಆರ್ಮಿಯವರಿಗೆ ಏನು ಬೇಕೋ ಎಲ್ಲ ಸವಲತ್ತು ಕೊಡೋಕೆ ರೆಡಿ ಇದ್ದಾರೆ ದೇಶದ ನಾಗರಿಕರು. ಒಂದು ಮಾತು ಕೇಳಿ ಅವರು, ನಾವು ದುಡಿಮೆಗೆ ಭಾಳ ನಮ್ಮ ರೊಕ್ಕ ಆಗಲಿ ಅವ್ರಿಗೆ ಏನು ಸಹಾಯ ಬೇಕು ಎಲ್ಲದು ಸವಲತ್ತನ್ನು ಇಮಿಡಿಯೇಟ್ಲಿ ಅವ್ರಿಗೆ ಮುಟ್ಸೋಂಥ ಸವಲತ್ತು ಅವ್ರಿಗೆ ಮುಟ್ಸಿ ಏನು ಬೇಕು, ಆರ್ಮಿಗೆ ಏನು ಬೇಕು ಎಲ್ಲ ಸವಲತ್ತು ಕೊಡ್ತಾರೆ. ಇನ್ನೂ ಏನು ಬೇಕು ರೀ? ನಮಗೆ ದೇಶದ ನಾಗರಿಕರಾಗಲಿ ನಮ್ಮ ದೇಶದ ರಾಷ್ಟ್ರ ಭಕ್ತರಿಗಾಗಲಿ ಇದು ಅಷ್ಟೇನು ಮನಸ್ಸಿಗೆ ಸಮಾಧಾನ ಆಗಿಲ್ಲ. ನಾವೇನದೇನು ರೀ, ಇವರಿಗೆ ಯುದ್ಧ ಮಾಡಲೇಬೇಕು. ನಮ್ಮದೇ ಜಾಗ ರೀ ಅದು. ಪಾಕಿಸ್ತಾನದ ನಾವು ಮಾಡಿಕೊಟ್ಟಿದ್ದು ಗಾಂಧೀಜಿ ಮಾಡಿರೋ ತಪ್ಪು.
ಈಗೂ ನರೇಂದ್ರ ಮೋದಿ ಮಾಡ್ದಂಗೆ ಆಯ್ತು ತಪ್ಪು. ಅದಕ್ಕೆ ಈ ಮೋದಿಯವರು ಗಾಂಧೀಜಿ ತಪ್ಪು ಮಾಡಿದಾಗ ಈ ಮೋದಿಯವ್ರು ಮಾಡೋಕ್ಕೆ ಹೋಗಬೇಡ್ರಿ. ಅವರಿಗೆ ತಕ್ಕ ಪಾಠ ಕಲಿಸ್ಲೇಬೇಕು. ನಾಳೆ ಅಂದರೆ ನಿಮಗೂ ಉಳಿಗಾಲಿಲ್ಲ, ನಮಗೂ ಉಳಿಗಾಲಿಲ್ಲ. ಈಗ ಯಾರೋ ಹೇಳಿದ್ರು ಮೂರನೇದ್ರ ಬಂದು ಹೇಳಿದ್ರು ಅಂದ್ರೆ ಇವರು ಒಪ್ಪಂದ ಮಾಡ್ಕೊಂಡ್ರು. ಈಗ ಶಾಂತಿ ಒಪ್ಪಂದ ಮಾಡ್ಕೊಂಡ್ರು. ಇವು ಸುಮ್ಮರ್ಬೇಕು ಬೇಡ್ರಿ. 3 ತಾಸು ಆದ ತಕ್ಷಣ ಮತ್ತವರು ದಾಳಿ ಮಾಡ್ತಾರ ಅಂತಂದ್ರೆ ಶಾಂತಿ ಒಪ್ಪಂದಗಳು ಸುಮಾರು ಆಗಿಬಿಟ್ಟಿದೆ. ಆದರೂ ನೀವು ಶಾಂತಿ ಒಪ್ಪಂದದ ಏನೂ ಪ್ರಯೋಜನ ಇಲ್ಲ. ಅವ್ರ ಮೇಲೆ ಅಟ್ಯಾಕ್ ಮಾಡಬೇಕು, ಎಲ್ಲ ಉಗ್ರಗಾಮಿಗಳು ನಾಶ ಮಾಡ್ಬೇಕಂತ ನೀವು ಹೇಳ್ತಾ ಇದ್ದೀರಿ. ಹೌದು. ನಾವು ಪೆಹಲ್ಗಾಮ್ ಹೋಗಿ ಬಂದವ್ರಿ. ನಮ್ಮ ದೇಶದಾಗ ನಾವು ನೋಡ ಎಂಥ ಕಿರೀಟ ರೀ ಅದು. ನಾವು ಹೋಗಿ ಬಂದೇವೆ. ಹೋಗಿ 2 ವರ್ಷ ಆಗೇನು ಆಗಿತ್ತು ಅಷ್ಟೇ, ಭಾಳ ವರ್ಷ ಆಗಿಲ್ಲ. 2 ವರ್ಷ ಭಾರಿ ರೋಮಾಂಚನ ಸೀನ್ರಿ ಅದಾವು, ಎಲ್ಲ ಅದಾವು. ಇವರು ಈ ಥರ ಮಾಡ್ಕೊಂಬಿಟ್ರೆ ನಮ್ಮ ದೇಶ ಏನು ಉಳಿತೈತಿ ರೀ? ಅಂತಲ್ಲೇ ಇವ್ರು ಹಿಂಗೆ ಮಾಡ್ತಿದ್ದಾರೆ. ಅದಕ್ಕೆ ದಯವಿಟ್ಟು ನಾನು ಏನಪ್ಪ ಬಯಸೋದಂದ್ರೆ ಎಲ್ಲರ ನಮ್ಮ ದೇಶ ಭಕ್ತರಿಗಾಗಲಿ ಇಲ್ಲಿ ನಾಗರಿಕರಿಂದ ಸಲಹೆ ಕೇಳಿದ ಇಷ್ಟೇ, ಯಾವ ಕಾರಣಕ್ಕೂ ಇನ್ನೊಮ್ಮೆ ಭಾರತ ಅಂತಂದ್ರೆ ಅವರು ಗಡಗಡ ನಡಗಬೇಕು. ಈ ಹಿಂದೆ ಉಗ್ರಗಾಮಿಗಳು ಎಲ್ಲರನ್ನೂ ಟಾರ್ಗೆಟ್ ಬಾಂಬ್ ಹಾಕಿ ಹಾಕಿ ಸಾಯಿಸ್ತಾ ಬರ್ತಾಯಿದ್ರು. ಈಗ ಹಿಂದೂಗಳನ್ನ ಪ್ರತ್ಯೇಕ ಮಾಡಿಸ್ತಾ ಕೊಲ್ತಾ ಬರ್ತಾ ಇದ್ದಾರೆ ಅಂದರೆ ಅದ್ರ ಬಗ್ಗೆ ಏನು ಹೇಳ್ತೀರಿ? ಇಲ್ಲ, ಅದ್ರ ಬಗ್ಗೆ ಹೇಳೋದಂತಂದ್ರಿ, ಮೊದಲನೇದಾಗಿ ನಾವು ಪಾಕಿಸ್ತಾನ ಹೊಡೆದೆ ಅಂತ ದೊಡ್ಡದಲ್ಲ. ಮನಸ್ಸು ಮಾಡಿರಿ ಒಂದು 3 ತಾಸ್ನಾಗ ಅದನ್ನು ನುಂಗಿಸ್ಬಿಡ್ಬೋದು. ಕಡೆದಿಂದ ದೊಡ್ಡ ನಮ್ಮ ದೇಶದ ಅರ್ಧ ಭಾಗನೂ ಇಲ್ಲ, ಅದು ನಮ್ಮ ಕರ್ನಾಟಕ ರಾಜ್ಯದಷ್ಟು ಐತಿ. ಇಲ್ಲಿ ಪಾಕಿಸ್ತಾನದವರು ಬ್ರದರ್ಸ್ ಅದಾರಲ್ಲ ರೀ, ಇವ್ರು ನೋಡಿಬೇಕಲ್ಲ, ಅದು ಕಷ್ಟ. ಅದಕ್ಕೆ ಅವ್ರು ಹೊಡೆದೇನು ಬಳತ್ತಲ್ಲ. ಇಲ್ಲಿ ನಮ್ಮ ಪಾಕಿಸ್ತಾನದವ್ರು ಏನರಲ್ಲಿ ಇಲ್ಲಿ ಅವರು ಯಾವುದೋ ಉಗ್ರಗಾಮಿಗಳು ನಮ್ಮ ದೇಶದಲ್ಲಿ ಇವರೇ ನಮ್ಮರ ಇದ್ದಾರೆ. ಇವ್ರು ಹೊಡೆದ ಕಷ್ಟ. ಅದಕ್ಕೆ ಏನು ಮಾಡ್ಬೇಕಂತೀರಿ? ಇಲ್ಲ, ಅವ್ರು ಹೊಡಿಬೇಕು. ಹೊಡೆದಾದ್ಮೇಲೆ ಇವ್ರು ಒಂದು ತೊಗೊಬೇಕು. ಒಂದ್ಸಲಿ ದೇಶದೊಳಗಿದ್ದಂತರ ದ್ರೋಹಿಗಳನ್ನೇ ಮೊದಲು ಹೊಡಿಬೇಕಂತ ಹೇಳ್ತೀರಿ. ದೇಶ ದ್ರೋಹಿಗಳೇ ನಮ್ಮಲ್ಲಿ ಇದ್ದಾರೆ, ನಮ್ಮದೇ ಅನ್ನ ತಿಂತಾ ಇದ್ದಾರೆ, ನಮ್ಮ ಮೇಲೆ ಇದ್ದು ಶತ್ರುಗಳಿಗೆ ಸಹಾಯ ಮಾಡ್ಕೊಂಡು ನಮಗೆ ದ್ರೋಹ ಮಾಡ್ತಾ ಇದ್ದಾರೆ. ಅಂಥವ್ರು ಮೊದಲು ಹೊಡೆದ್ರೆ ನಾವು ಯಶಸ್ವಿಯಾಗಿ ಎಲ್ಲ ದೇಶಗಳನ್ನ ಗೆಲ್ಬೋದು ಅಂತ ನೀವು ಹೇಳ್ತಾ ಇದ್ದೀರಾ. ಇವತ್ತು ರಿಲೇಟೇಷನ್ ಒಳಗಡೆ ಅಲ್ಲಿ ಇಲ್ಲಿ ಪಾಕಿಸ್ತಾನದ ಜೆಂಡ ಹಾಕಿ ತುಳಿಯಾಕೆ ಹಚ್ಚಿದ್ರೆ ಯಾರೋ ಬುರ್ಕ ಹಾಕ್ಯಂಬಂದು ಯಾರೋ ಮುಸಲ್ಮಾನರು ಬಂದು ಇದು ತುಳಿಬಾರ್ದು ದೇವರು ಅಂತೇಳಿ ತೆಗಿತಾರೆ. ಏನು ಆ್ಯಕ್ಷನ್ ತೊಗೊಂಡಾರ್ರಿ ಅವ್ರಿಗೆ? ಪಾಕಿಸ್ತಾನದಾಗ ಭಾರತದ ಜೆಂಡ ಹಾಕಿ ತುಳಿದು ಅದ್ರ ಮ್ಯಾಗ ಮಲಮೂತ್ರ ಮಾಡಿದಾರ, ಸುಸು ಮಾಡಿದಾರ, ಏನರ ಮಾಡಿದಾರ? ಏನಿಲ್ಲ. ಇಲ್ಲೇ ನೋಡಿರಿ, ಇಲ್ಲೇ ನಮ್ಮ ದೇಶದವ್ರು ಇಲ್ಲೇ ತಿಂದು ಎಲ್ಲ ಉಂಡು ಆ ಪಾಕಿಸ್ತಾನ ಜೆಂಡಾಗ ತುಳ್ಕೊಂಡು ಹಿಡಿದು ಹಚ್ಚಿದ್ರೆ ಅದನ್ನು ತೆಗೆದು ಕೇಳಾಕತ್ತಾರ. ಏನು ತೊಗೊಂಡ್ರಿ ಸರ್ಕಾರ? ಏನು ಮಾಡಿದ್ರಿ ಹೇಳ್ರಿ? ಇಲ್ಲಿ ಅದೇ ಬಾಯಿ ತದಾಕ್ರಿ ಏನು ಸಾಕ್ಷಿ ಸಮೇತ ನಿಮ್ಗೆ ತೋರಿಸ್ತಾ ಇದಾರ ಟಿವ್ಯಾಗ. ಏನು ಮಾಡಿದ್ರಿ ರೀ? ಹಿಂಗೆ ರೀ, ಪಾಕಿಸ್ತಾನದಕ್ಕಿದ್ದಂಥ ದ್ರೋಹಿಗಳು ಉಗ್ರಗಾಮಿಗಳು ನಮ್ಮ ಇಂಡಿಯಾದೊಳಗೆ ಅದಾರ. ಫಸ್ಟ್ ಇವ್ರನ್ನ ಹೊಡಿಬೇಕು, ಅವ್ರನ್ನ ಹೊಡಿಬೇಕು. ಅಂದಾಗ ಮಾತ್ರ ದೇಶ ಆರಾಮಿರ್ತೈತಿ. ನೀವು ಆರಾಮಿರ್ತೀರಿ, ನಾವು ಆರಾಮಿರ್ತೀವಿ, ಮುಂದಿನ ಮಕ್ಕಳು ನಮ್ಮ ಮಕ್ಕಳು ಆರಾಮ. ಯುದ್ಧ ಆಗಬೇಕಂತ ಭಾಳಷ್ಟು ಜನ ಹೇಳ್ತಾರೆ, ಕೆಲವರು ಬೇಡ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಅಭಿಪ್ರಾಯ ಏನು ಹೇಳಿ? ಇಂಡಿಯಾ ಪಾಕಿಸ್ತಾನ ಯುದ್ಧ ಆಗ್ಬೇಕು ಅಂತಂದು ನಮ್ಮಲ್ಲಿ ಐತಿ. ಆದರೆ ನಮ್ಮರು ಕಾಲು ಕೆದರಿ ಹೋಗೋದಲ್ಲ. ಅವರು ಸುಮ್ಮನೆ ಈಗ ನಮ್ಮರು ನೆಮ್ಮದಿಲೇ ಮಕ್ಕಳಕ್ಕೂ ಬಿಡಲ್ಲ, ಕುತ್ಕೊಳಕ್ಕೂ ಬಿಡಲ್ಲ. ಯಾವ ರೂಪದಾಗಾರ ಬಂದು ನಮಗೆ ಸುಮ್ಮನೆ ಯಾವುದೇ ರೂಪದಾಗ ಬಂದು ಹೊಡೆಯೋದು, ಸುಮ್ಮನೆ ಹಿಂಸೆ ಕೊಡೋದು ಮಾಡಕತ್ತಾರೆ. ಸುಮ್ಮನೆ ಹಗಲೆಲ್ಲ ಆಗ್ಬಾರ್ದಿದು. ಒಂದ್ಸಲ ಆಗಲಿದು ಆಗ ಕೈಲಿ ಏನು ಬೇಕಾದಾಗ್ಲದು. ನಾವು ಮಾತ್ರ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತೇವೆ ಇಂಡಿಯಾದವರಿಗೆ. ಪಾಕಿಸ್ತಾನ ಉಡೀಸ್ ಮಾಡಿದ್ರು ರೆಡಿನ, ನಾವು ಚಪಾಟಿ ಮಾಡೋಕ್ಕೂ ರೆಡಿನ. ಹೆಚ್ಚು ಕಮ್ಮಿ ಆದ್ರೆ ನಮ್ಮ ಒಂದು ಪ್ರಾಣ ತಗೊಳಕ್ಕೂ ರೆಡಿನ ನಾವು ಅವ್ರಿಗೆ ಹೊಡೆಯಬೇಕು ಅಂದ್ರೆ. ಈಗ ಕದನ ವಿರಾಮ ಘೋಷಣೆ ಮಾಡಿದಾರೆ. ಮತ್ತು ಅಮೇರಿಕದವರು ಚೈನಾದವರು ಯುದ್ಧ ಬೇಡ, ಶಾಂತಿ ಅಂತ ಇರಲಿ ಅಂತ ಹೇಳಿ, ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಈಗ ಅವರು ವಿರಾಮ ನಿನ್ನೆ ಹೇಳಿದರು, ವಿರಾಮ ಮಾಡಿರಿ ಹಂಗೆ ಅಂತಂದು ನಿನ್ನೆ ಹೇಳಿದರು. ಹೇಳಿದ ಮೇಲೂ ಅವರು ಮತ್ತು ಕಾಲು ಕೆದರಿ ಹೇಳಿದ ಮತ್ತು ಬಿಟ್ರಲ್ಲ, ಮತ್ತು ಅದನ್ನ ಮಾಡಿದ್ರು ಅವರು. ಆ ಕೆಲಸ ಮಾಡ್ತಾವೆ ಅವು ನಾಯಿಗಳು. ಅವು ಪಾಕಿಸ್ತಾನ ನಾಯಿಗಳು ಅಂದ್ರೆ ನಾಯಿಗಳು ಇದ್ದಂಗೆ ಅವು. ಅದು ಅಂಥ ನಾಯಿಗಳಿಗೆ ಊರ ಬಿಟ್ಕೋಬಾರ್ದು. ಅವನ್ನೆಲ್ಲಿ ಹೊಡೆದು ಇವ್ಬೇಕು. ಮತ್ತು ಯುದ್ಧ ಆಗ್ಬೇಕಂತ ಹೇಳ್ತೀರಾ? ಯುದ್ಧ ಆಗ್ಬೇಕು ರೀ. ಯುದ್ಧ ಆಗಲಿಲ್ಲ ಅಂದ್ರೆ ನಡೆಯಂಗಿಲ್ಲ. ಯುದ್ಧ ಆಗಕ್ಕೆ ಬೇಕು. ಇಂಡಿಯಾ ಪಾಕಿಸ್ತಾನ ಯುದ್ಧ ಆಗಬೇಕು ಬೇಡ್ರಿ ಹೇಳಿ? ಯುದ್ಧ ಆಗಬೇಕು, ಪೂರ್ಣ ಪರಿಣಾಮ ಆಗಬೇಕು. POKನ ಇಂಡಿಯಾ ವಶಪಡಿಸ್ಕೋಬೇಕು. ಬಲೂಚಿಸ್ತಾನ ಆಗೈತಲ್ಲ, ಆಗೈತಲ್ಲ, ಪಾಕಿಸ್ತಾನ 3 ಭಾಗ ಅವ್ರಿಗೆ ಬಿಡಬಾರ್ದು. ಅದನ್ನ ಹೊಡೆದು ಪೂರ್ತಿ ಪೀಸ್ ಆಗಬೇಕು. ಈ ನಮ್ಮ ಉಗ್ರಗಾಮಿನ 26 ಜನ ಸಾಯ್ಸಾರಲ್ಲ ಸಿಂಧೂರ, ಇನ್ನೂ ಸಕ್ಸಸ್ ಆಗಿಲ್ಲ ನಮ್ಮ ಪ್ರಕಾರ. ಇನ್ನೂ ಸಕ್ಸಸ್ ಆಗ್ಬೇಕು, ಪೂರ್ತಿ ಪ್ರಮಾಣ ಸಕ್ಸಸ್ ಆಗೋವ್ರಿಗೆ ಅದು 70% ನಾಶ ಆಗಿಬಿಡ್ಬೇಕು. ಪಾಕಿಸ್ತಾನ ಸರ್ವನಾಶ ಆದಾಗ ನಮಗೆ ಶಾಂತಿ ಆಗೋದು. ಇಲ್ಲಿ ಉಗ್ರಗಾಮಿಗಳು ಇನ್ನೂ ಬೆಳೀತಾ ಇರ್ತಾರೆ. ಆ ಬೀಜ ಹುಟ್ಟೈತಿ ಮತ್ತು ಹೇಳ್ತೈತಿ. ಬೀಜ ಹುಟ್ಟಿಸ್ಲಂಗೆ ಬಿಡಲಿಲ್ಲಂಗೆ ಒಟ್ಟು ಬುಡ ಸಮೇತನ ಉಗ್ರಗಾಮಿಗಳು ತೆಗಿಬೇಕು ಅಲ್ಲಿಂದ. ಅಂದ್ರೆ ಪಾಕಿಸ್ತಾನ ಹೊಡೆದ್ರೆ ಇದು ಉಗ್ರಗಾಮಿಗಳು ಹೋಗೋದು. ಇಲ್ಲದ್ರೆ ಯಾವ ಕಾರಣಕ್ಕೂ ಉಗ್ರಗಾಮಿಗಳು ಹೋಗೋದಿಲ್ಲ. POKನೂ ವಶಪಡಿಸ್ಕೋಬೇಕು. POK ಬಿಡಿಸಿದ್ರೆ ನಮ್ಮ ಭಾಳ ಚೆನ್ನಾಗಿರ್ತೈತಿ.
ಬಾರ್ಡ್ರ್ ಹತ್ರ ಆಕತಿ, ಆಮೇಲೆ ಬಾರ್ಡ್ರ್ ನಮ್ಗೆ ಯಾರು ಟಚ್ ಮಾಡೋಕ್ಕಾಗಲ್ಲ. ಅವರು ದೂರಿಂದನ ಏನು ಮಾಡೋಕ್ಕಾಗತ್ತೆ, ನಮಗೆ ಒಳಗೆ ಬರೋಕ್ಕಾಗೋದೇ ಇಲ್ಲ, ವಿಷಯಕ್ಕಾಗಲ್ಲ. ಪಿ ಯು ಕೆ ಅವ್ರು ಹ್ಯಾಂಡ್ ಓವರ್ ಇದ್ದಕ್ಕೆ ನಮಗೆ ಹೊಡ್ಕೊಳಕತ್ತೈತಿ. ಪಿ ಯು ಕೆ ನಮ್ಮ ಹ್ಯಾಂಡ್ ಓವರ್ ಇದ್ದಿದ್ರೆ ಅವ್ರು ಹೆಂಗೆ ಹೊಡಿತಾರೆ ನಮಗೆ ಬಂದು? ಮತ್ತು ಪಾಕಿಸ್ತಾನದ ಇದು ಚೈನಾದವರು ಅಮೇರಿಕದವರು ಕದನ ವಿರಾಮ ಘೋಷಣೆ ಮಾಡಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ರೀ ಅವ್ರಿಗೆ ಏನು ಹೇಳ್ತಾರೆ ರೀ, ಅವ್ರು ತಮ್ಮ ಬ್ಯಾಳೆ ಬೇಸಿಗೆ ದೊಡ್ಡ ಸ್ಥಾನ ಹೆಚ್ಚು, ಅವ್ರು ಚೀನಾದ ನಾ ದೊಡ್ಡನ ಆಗ್ಬೇಕು, ಅಮೇರಿಕ ನಾ ದೊಡ್ಡ ಸ್ಥಾನ ತಗೋಬೇಕು ಅಂತ ಮಾಡ್ತಾರೆ. ಆದ್ರೆ ಅದು ಏನು ಸಂಬಂಧ ಇಲ್ಲ. ನಮ್ದು ಕೆಲಸನೇ ತಂದು ಮಾಡ್ಬೇಕು, ನಾವು ಹೊಡಿಬೇಕು. ಅವರು ಒಂದು ಗುಂಡು ಹಾಕಿದ್ರೆ 100 ಗುಂಡು ಹಾಕಿ ಹೊಡಿಬೇಕು ಅವ್ರಿಗೆ. ಅವಾಗ ದೇಶ ಸುರಕ್ಷಿತ ಆಕತಿ. ಇವತ್ತಲ್ಲ, ಯಾವತ್ತಿಂದ ಉಗ್ರಗಾಮಿ ಇಲ್ಲಿ ಒಬ್ಬನ ಇಲ್ಲಿ ಇಂಡಿಯಾದ್ರೆ ಒಬ್ಬರು ನಾಗರಿಕ ಸತ್ತಂದ್ರೆ 10 ಜನ ಉಗ್ರಗಾಮಿಗೆ ಹೊಡೆದಾಗ ನಮಗೆ ಸಮಾಧಾನ ಆಗೋದು. ಅಲ್ಲಿವರೆಗೆ ಆ ಕಣಕ್ಕೆ ಸಮಾಧಾನ ಆಗೋಲ್ಲ. ಯಾವಾಗಲೂ ಪಿ ಎ ಕೆ ಫಸ್ಟ್ ವಶಪಡಿಸ್ಕೊಳ್ರಿ, ಆ ಕಣಕ್ಕೆ ಪಿ ಎ ಕೆ ನಮ್ಮಂತ ಆಗದಾಗ ನಾವು ಚೆನ್ನಾಗಾಗೋದು. ಅಲ್ಲಿವರೆಗೆ ಯಾರೇನು ಮಾಡೋಕ್ಕಾಗಲ್ಲ. ಅವು ಉಗ್ರಗಾಮಿ ಹುಟ್ಟ್ಯದ ಪಿ ಎ ಕೆದಾಗ. ಧನ್ಯವಾದ. ಇಂಡಿಯಾ ಪಾಕಿಸ್ತಾನ ಯುದ್ಧ ನಡೆಯೋ ಒಂದು ಸಂಭವ ಇತ್ತು. ಈಗ ಅಮೇರಿಕದವರು ಮತ್ತು ಚೈನಾದವರು ಕದನ ವಿರಾಮ ಘೋಷಣೆ ಮಾಡಿದ್ದಾರೆ. ಆದರೂ ಪಾಕಿಸ್ತಾನದವರು ಭಯೋತ್ಪಾದಕರು ಆ ಒಂದು ಕದನ ವಿರಾಮ ಉಲ್ಲಂಘನೆ ಮಾಡಿ ಮತ್ತೀಗ ಕ್ಷಿಪಣಿ ದಾಳಿ ಅದೆಲ್ಲ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ಅದಕ್ಕೆ ಯುದ್ಧ ಆಗಬೇಕೋ ಬೇಡ, ಇಂಡಿಯಾ ಪಾಕಿಸ್ತಾನ ಯುದ್ಧ ಆಗಬೇಕೋ ಬೇಡ ಹೇಳಿ? ಇಂಡಿಯಾ ಪಾಕಿಸ್ತಾನ ಯುದ್ಧ ಆಗ್ಬೇಕಂತಂದ್ರೆ ಇಂಡಿಯಾದವರು ನಾವೆಲ್ಲ ಸೇರಿಕೊಂಡು ಅವ್ರಿಗೆ ಒಂದು ಮನೆ ನೀಡಿದ್ವಿ. ಟ್ರಂಪು ಅವರೆಲ್ಲ ಅಮೇರಿಕದ ಅಧ್ಯಕ್ಷರು ಅವರೆಲ್ಲ ಹೇಳಿ ಮಾಡಿದರೆ ನಿನ್ನೆ ರಾತ್ರಿ ಮತ್ತೆ ಅವರು ನಮಗೆ ಬಾಂಬ್ ಇದನ್ನು ಮಾಡಿದ್ದಾರೆ. ಅದಕ್ಕೆ ಇದು ಆಗಲೇಬೇಕು. ಯಾಕೆಂದರೆ ಮತ್ತೆ ಇದೇ ನೋಡಿ ಮುಂದಾದರೂ ನಮಗೆ ನುಗ್ಗಿ ಸೆದೆ ಬಿಡಿತಾರೆ ಅವರು. ಯಾವತ್ತೂ ಇಲ್ಲದೆ ನಮಗೆ ಚೂರಿ ಹಾಕ್ತಾರೆ ಅವರು. ಅದು ನಸ್ಗುನ್ನಿ ಬೇಡದು, ಒಂದು ಸಲ ಸುಡಕತ್ತೈತಿ, ಸುಟ್ಟು ಬಿಡ್ಬೇಕು ಅನ್ನೋದು ನಮ್ಮದು ಹವ್ಯಾಸ. ನಾವು ಹೇಳ್ತೇವೆ ನಮ್ಮ ಭಾರತ ದೇಶ ಉಳಿಬೇಕು ಇವತ್ತು. ಇದಕ್ಕೆ ಯಾವುದು ಅನ್ನೋದು ಯಾರಿಗೆ ಹೊಣೆ ಇಲ್ಲ. ಈಗ ಒಂದು ಸಲ ನುಗ್ಗಿದ್ದೇವೆ, ನಾವು ನುಗ್ಗಿ ಬಡಿಬೇಕು, ಸೆದೆ ಬಡಿಬೇಕು. ಅವ್ರ ಮಾತು ಇವ್ರ ಮಾತು ಕೇಳಬಾರ್ದು. ನಮ್ಮ ರಾಷ್ಟ್ರೀಯ ಪ್ರಧಾನಮಂತ್ರಿ ಮೋದಿಯವರು ಅವರ ನಿರ್ಧಾರ ತೊಗೊಂಡು ಅವ್ರು ಮುಂದುವರಿಸ್ಬೇಕಂದು ನಾವು ಮನವಿ ಮಾಡ್ಕೊಳ್ತೀವಿ. ನೀವು ಈಗ ಇಂಡಿಯಾ ಪಾಕಿಸ್ತಾನ ಯುದ್ಧ ಆಗಬೇಕಂತಿರೋ ಬೇಡ ಅಂತಿರೋ? ಇಂಡಿಯಾ ಪಾಕಿಸ್ತಾನ ಯುದ್ಧ ಈಗ ಸದ್ಯ ಮಾಡಿದ್ದು 2 ದಿವಸದ್ದು ಸರಿಯಾಗಿದೆ. ಈಗ ಅವ್ರಿಗೆ ಏನು ನಮ್ಮ ಕೈ ತೋರಿಸ್ಬೇಕಾಗಿತ್ತು, ನಮ್ಮ ಮೋದಿಯವರು, ಪ್ರೈಮ್ ಮಿನಿಸ್ಟರ್ ಮೋದಿಯವರು ತೋರಿಸಾಗೈತಿ. ಭಾಳ ಬೆಳೆಸೋದ್ರಾಗತ್ತಿಲ್ಲ. ನಾವು ಚೀನಾಕ್ಕೆ ಹೊಡಿಬೇಕು ಆ ಟೈಪ್. ಈಗ ಇವತ್ತು ಬ್ರಹ್ಮೋಸ್ ಕ್ಷಿಪಣಿ ತಯಾರಕಾ ಘಟಕವನ್ನು ಇವತ್ತು ಶಂಕುಸ್ಥಾಪನೆ ಮಾಡಿದ್ದಾರೆ ನಮ್ಮ ರಾಜನಾಥ್ ಸಿಂಗ್ ಸರ್ ಅವರು. ಈಗ ಎಲ್ಲ ಇನ್ನೂ ಬಲಾಢ್ಯ ಆಗ್ಬೇಕಾಯ್ತು. ಚೀನಾದಿಂದ ಅನೇಕ ಕಂಪ್ನಿಗಳು ಕಿತ್ಕೊಂಬರ್ತಾ ಇದ್ದಾವೆ. ಟ್ರಂಪು ಆ ಇದರಿಂದನೇ ಮೋದಿಯವರು ದೌಡ ಸರ್ಕೊಂಡದ್ದು ನಮ್ಮ ದೇಶಕ್ಕೆ ಒಳ್ಳೆಯದಾಗೈತಿ. ಈಗ ಅವರು ಗೆದ್ದೇವೆ ಅಂತ ಕುಡಿದಾಡ್ತಾ ಇದ್ದಾರೆ. ಈಗ ತಾತ್ಕಾಲಿಕ ಪರ್ಮನೆಂಟಾಗಿ ಆಗ್ಬೇಕಂತಂದರೆ ನಾವು ಯುದ್ಧ ನಿಲ್ಲಿಸೋದು ಸರಿಯಾಗಿದೆ. ಈಗ ಸರಿಯಾದ ಮಾರ್ಗವನ್ನು ಅನುಸರಿಸಿದ್ದಾರೆ. ಈ ಕದನ ವಿರಾಮ ಮಾಡಿದ್ರೆ ಈಗ ಅವರು ಮತ್ತು ಮೇಲೆ ತೊಂದರೆ ಕೊಡ್ತಾ ಇದ್ದಾರಲ್ಲ, ಏನು ಮಾಡ್ತಿರೋದು ಪಾಕಿಸ್ತಾನ? ಅವ್ರಿಗೆ ಅಷ್ಟಷ್ಟ ರುಚಿ ತೋರಿಸ್ತಾ ಇರಬೇಕು, ಪಾರ್ಟ್ ಟೈಮಾಗಿ ಹಣಿತಾ ಇರಬೇಕು. ಈಗ ಬೇಡ ಅಂತೀರ, ಮತ್ತು ನಾಳೆ ಅದು ಮತ್ತೆ ಬಂದು ಇಲ್ಲ ಮತ್ತು ಅಮಾಯಕರಿಗೆ ಅವರು ಭಾಳಾಗಿ ಹಾಕೋದಲ್ಲ, ಏನು ಮಾಡೋಂಗಿಲ್ಲ. ಅವನು ಇನ್ಫ್ರಾಸ್ಟ್ರಕ್ಚರ್ ಚೀನಾದನು ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಾನೆ. ಅವನು ಹಾಳಾಗ್ತಾವ ಅಂತಂದು ಇಂಡಿಯಾದವನಿಗೆ ವಾರ್ ಮಾಡ್ತಾ ಇದ್ದಾನೆ. ಆದರೆ ನಮ್ಗೆ ಭಾಳ ಸಪೋರ್ಟಾಗಿ ನಮ್ಮ ಭಾರತದವರು ಈಗ ಎಲ್ಲ ತಯಾರಾಗಿ ಇನ್ನು ಮುಂದೆ ಹೊಡೆಯೋಕ್ಕೆ ಅಣಿ ಹಾಕ್ತಾ ಇದ್ದಾರೆ. ಪಾರ್ಟ್ ಟೈಮ್ ಕೊಡಬೇಕು ಅವ್ರಿಗೆ ಅಷ್ಟೇ. ಒಂದು ಸ್ವಲ್ಪ ಈಗ ಬಂದಷ್ಟು ನಾವು ಅವರಿಗೆ ಟ್ರೀಟ್ಮೆಂಟ್ ಕಳಿಸ್ತಾನೆ ಹೋಗ್ತಾ ಇರಬೇಕು. ಇಂಡಿಯಾನ ಡೆವಲಪ್ ಮಾಡಬೇಕು. ವೀಕ್ಷಕರೇ, ಇಂದು ಹಾವೇರಿ ಜಿಲ್ಲೆ ರಟ್ಟೇಳಿ ಬಸ್ ಸ್ಟ್ಯಾಂಡಲ್ಲಿದೆ. ಆಟೋ ಚಾಲಕರು ಇಂಡಿಯಾ ಪಾಕಿಸ್ತಾನ ಯುದ್ಧದ ಬಗ್ಗೆ ಏನು ಹೇಳ್ತಾರೋ, ಯುದ್ಧ ನಿಲ್ಲಬೇಕು ಅಂತ ಹೇಳ್ತಾರೋ, ಯುದ್ಧ ಆಗಬೇಕಂತ ಹೇಳ್ತಾ ಇದ್ದಾರೋ ಕೇಳೋಣ ಬನ್ನಿ. ಸರ್, ನಿಮ್ಮ ಹೆಸರು? ಕುಮಾರ್ ಅಂತ. ಈಗ ಇಂಡಿಯಾ ಪಾಕಿಸ್ತಾನ ಯುದ್ಧ ಆಗಬೇಕಂತ ಭಾಳಷ್ಟು ಜನ ಹೇಳ್ತಾರೆ, ಬೇಡ ಅಂತ ಕೇಳ್ತಾರೆ. ನೀವೇನು ಹೇಳ್ತಾ ಇದ್ದೀರಾ? ನಾವು ಯುದ್ಧ ಆಗಬೇಕಂತಂದು ಹೇಳ್ತೇವೆ ಸರ್. ಯಾಕೆ? ಇದು ಪದೇ ಪದೇ ಇದನ್ನೇ ಮಾಡ್ತಾ ಬಂದಿದ್ದಾರೆ ಪಾಕಿಸ್ತಾನದವರು. ಇದನ್ನ ಸಹಿಸ್ಕೊಂಡು ನಾವು ಇಲ್ಲಿವರೆಗೆ ತನಕ ಶಾಂತಿ ರೀತಿಯಿಂದನೇ ಬಂದೇವಿ. ಈಗೂ ಅದನ್ನೇ ಮಾಡ್ತಾ ಇದ್ದಾರೆ. ಆದ್ದರಿಂದ ಈಗ ಯುದ್ಧ ನಮಗೆ ಬೇಕೇ ಬೇಕು ಅಂತೇವೆ. ಯುದ್ಧನ ಮಾಡಬೇಕು. ನೀವು ಹೇಳೋದು ಯೋಧರ ಮೇಲೆ ಮತ್ತು ಅಮಾಯಕರ ಮೇಲೆ ಉಗ್ರಗಾಮಿಗಳು ಆಗಾಗ ಅದು ಕೊಲೆ ಮಾಡ್ತೋದು, ಗುಂಡಿಂದ ಹೊಡೆಯೋದು, ಹೀಗೆಲ್ಲ ಹಿಂಸೆ ಕೊಡೋದ್ರಿಂದ ಅವ್ರನ್ನ ಇದು ಮಾಡುವ ನಿರ್ನಾಮ ಮಾಡಬೇಕಂತ ನೀವು ಹೇಳ್ತಾ ಇದ್ದೀರಾ? ಹೌದೌದು ಸರ್, ನಿಮ್ಮ ಹೆಸರು? ನಾಗರಾಜ್. ಏನು ಇಂಡಿಯಾ ಪಾಕಿಸ್ತಾನ ಯುದ್ಧ ಆಗಬೇಕಂತೀರಾ ಬೇಡ ಅಂತೀರಾ? ಯುದ್ಧ ಆದರೆ ಒಳ್ಳೆಯದು. ಯುದ್ಧ ಆದರೆ ನಮ್ಮ ದೇಶಕ್ಕೆ ಒಳ್ಳೆಯದಾಗ್ತದೆ. ಇಲ್ಲ ಅಂದರೆ ನಮ್ಮ ಯೋಧರಿಗೆ ಭಾಳ ಅನ್ಯಾಯ ಆಗ್ತಾಯಿದೆ. ಯುದ್ಧದಿಂದ ನಮಗೂ ಒಳ್ಳೆಯದಾಗ್ತದೆ, ನಮ್ಮ ದೇಶನೂ ಉಳಿತೈತೆ. ಯುದ್ಧ ಆದರೆ ಒಳ್ಳೆಯದು. ಥ್ಯಾಂಕ್ ಯು ಸರ್. ಸರ್, ನಮ್ಮ ಹೆಸರು ಗಣೇಶ್ ಅಂತ ಹೇಳಿ. ಇಂಡಿಯಾ ಪಾಕಿಸ್ತಾನ ಯುದ್ಧ ಆಗಬೇಕಂತೀರಾ ಬೇಡ ಅಂತೀರಾ? ಆಗಬೇಕು ಸರ್. ಯಾಕೆ? ಯಾಕನ್ನೋದು ಅವ್ರು ಏನು ಮಾಡಿರೋದು ಅವ್ರಿಗೆ ಗೊತ್ತೈತಲ್ಲ ಸರ್.
ಅದ್ರ ಸಲುವಾಗಿ ಮಾಡಲೇಬೇಕು. ಈಗ ಯುದ್ಧ ವಿರಾಮ ಘೋಷಣೆ ಮಾಡಿದಾರಲ್ಲ ಅದ್ರ ಬಗ್ಗೆ ಏನು ಹೇಳ್ತಾರೆ? ಯುದ್ಧ ವಿರಾಮ ಘೋಷಣೆ ಮಾಡಿದ್ರೆ ಅದು ನಿನ್ನೆ ಮಾಡಿದಾರಲ್ರಿ, ಮತ್ತೆ ಮಾಡಲೇಬೇಕು. ಅವ್ರು ಮಾಡಿದ ತಪ್ಪಲ್ವ ಹಂಗಾರೆ? ವಿರಾಮ ಘೋಷಣೆ ಮಾಡಿದ್ದಾರೆ, ನಿಮಗೆ ಯುದ್ಧ ಆಗಬೇಕಂತ ಹೇಳ್ತಾ ಇದ್ದೀರಾ? ಅಲ್ಲ, ದೇಶದ ಮೇಲೆ ಆಗಾಗ ಯುದ್ಧ ಮಾಡ್ತಾ ಇದ್ದಾರೆ ಅವರು, ಹಾಗಾಗಿ ಅದ್ರ ಬಗ್ಗೆ ಯುದ್ಧ ಒಂದು ಡಿಕ್ಲೇರ್ ಆಗ್ಬೇಕಂತ ಹೇಳ್ತೀರಾ? ಆಗಲೇಬೇಕು ರೀ, ಆಗಲೇಬೇಕು. ಆಗ್ಬೇಕ್ರಿ. ನಮ್ಮ ದೇಶ ಉಳಿಬೇಕಂದ್ರೆ ಆಗ್ಬೇಕು. ಹಾಂ, ಅವ್ರನ್ನ ಎಲ್ಲ ನಾಶ ಮಾಡ್ಬೇಕು. ನಾವೆಲ್ಲ ಉಳಿಬೇಕಂದ್ರೆ ಹಾಂ ಹಾಂ ಅಲ್ಲಿ ಮಾಡ್ತಾರೆ, ನಾಳೆ ಇಲ್ಲಿ ಬಂದು ಮನೆ ನುಗ್ಗಿ ಹೊಡಿತಾರೆ ಸರ್. ಸರ್, ನೀವು ಇಂಡಿಯಾ ಪಾಕಿಸ್ತಾನ ಯುದ್ಧ ಆಗ್ಬೇಕು? ಆಗ್ಬೇಕ್ರಿ, ಅದು ಯುದ್ಧ ಆಗಾಕ ಬೇಕು. ಯಾಕಂದು ಏನು ಯಾವ ಹೊತ್ನಾಗ ಏನು ಮಾಡ್ತಾರೆ ಗೊತ್ತಲ್ಲ ಅವರು. ಗೊತ್ತಿಲ್ದಂಗೆ ಒಂದು ಬಾಂಬ್ ಒಗ್ಯಾರ ಅವ್ರು ಅಂತ ಕೆಟ್ಟ ಸೊಳ ಮಕ್ಳು ಅದಾರ. ಅವೆಲ್ಲ ಏನು ನಿಲ್ಸಂಗಿಲ್ಲ ರೀ, ಯುದ್ಧ ನಡೀಲಿ ಅದು. ಸರ್, ಇಂಡಿಯಾ ಪಾಕಿಸ್ತಾನ ಯುದ್ಧ ಆಗ್ಬೇಕು? ಆಗ್ಬೇಕು ರೀ, ಆಗ್ಬೇಕು. ಈಗ ಅವ್ರ ಗೊತ್ತಿಲ್ದಂಗೆ ಏನು ಮಾಡೋಕೆ ಸರಿ. ನಾವು ಒಪ್ಪಿದ್ರು ಅವ್ರು ಏನು ಮಾಡೋಕೆ ಸರಿ ಇದು ಮಾಡ. ಮೊನ್ನೆ ನೋಡಿ ಗೊತ್ತಿದ್ದ ಆತ್ರಿ ಒಪ್ಪಂದ ಮಾಡಿದ್ರು. ಮೊನ್ನೆ ಇದು ಹಾಕಿದ್ದಾರೆ, ಮತ್ತು ಏನದು ಯಾವ್ದು ರೀ ಸ್ಲಿಪಿನಿ ಬಿಟ್ಟಾರ. ಇಬ್ಬರು ಇದಾಗ್ಯಾರ ರೀ ಯೋಧರು. ಹೌದ್ರಿ, ಹಿಂಗಾಗಿ ಹೇಳಕ್ಕೆ ಬರೋದಿಲ್ಲ ಅವರು. ಟೈಮ್ ಹೆಂಗೆ ಮತ್ತೆ ಇದು ಉಡಾವಣೆ ಮಾಡ್ಯಾರ. ಹಿಂಗಾಗಿ ಯುದ್ಧ ಮಾಡೋಕೆ ಬೇಕು. ಯುದ್ಧ ಆಗ್ಬೇಕಂತ ಹೇಳ್ತೀವಿ.